ಪ್ರತಿ ಭಾನುವಾರ ಮನೇಲೇ ಇದ್ದು ಬೋರಾಗಿ ಈ ಭಾನುವಾರ ಆದರೂ ಎಲ್ಲಿಗಾದ್ರೂ ಹೋಗಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಒನ್ ಡೇ ಟ್ರಿಪ್ ಥರ ನಾವು ಮೈಸೂರಿಗೆ ಹೋಗಿ ಬರೋಣ ಅಂತ ಹೇಳಿ ಬೆಳಗ್ಗೆ 3 ಗಂಟೆಗೆ ಎದ್ದು ರೆಡಿ ಆದ್ವಿ. 3 ಗಂಟೆಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೇಗನೆ ಹೊರಟ್ವಿ. ನಾವು ಬೆಂಗಳೂರನ್ನ ಬಿಟ್ಟಾಗ 4 ಗಂಟೆ ಆಗಿತ್ತು, ಆದರೆ ಮೈಸೂರಿಗೆ ಹೋಗಿ ತಲುಪೋದ್ರೊಳಗಡೆ 8 ಗಂಟೆ ಆಗಿತ್ತು. ಅಲ್ಲೇ ಬೆಟ್ಟಕ್ಕೆ ಹೋಗೋ ದಾರಿಲಿ ನಿಯರ್ ಬೈ ತಿಂಡಿನೂ ಕೂಡ ತಿನ್ಕೊಂಡು ಹೊರಟ್ವಿ. ಯಾಕೆ ಅಂತ ಹೇಳಿದ್ರೆ ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ, ಮತ್ತು ಕ್ಯೂ ನಿಲ್ಲೋದೆಲ್ಲ ಆದರೆ ತುಂಬ ಲೇಟ್ ಆಗುತ್ತೆ, ಮತ್ತೆ ಬಂದು ತಿಂಡಿನ ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ತಿಂಡಿನೂ ಕೂಡ ಮುಗಿಸ್ಕೊಂಡೆ ಹೊರಟ್ವಿ. ನಾವು ಬೆಟ್ಟಕ್ಕೆ ಹೋಗೋದ್ರೊಳಗಡೆನೆ ಆಲ್ರೆಡಿ ತುಂಬ ಜನ ದರ್ಶನನ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇದ್ರು. ಭಾನುವಾರ ಆಗಿರೋದ್ರಿಂದ ತುಂಬಾನೇ ಜನ, ಹಾಗೆ ತುಂಬಾನೇ ರಶ್ ಇತ್ತು. ನಾವು ನಾರ್ಮಲ್ ಕ್ಯೂ ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ ಸ್ಪೆಷಲ್ ಟಿಕೆಟ್ನೇ ತಗೊಂಡು ಹೋದ್ವಿ. ನಾವು ಸ್ಪೆಷಲ್ ಟಿಕೆಟ್ ತಗೊಂಡಿರೋದ್ರಿಂದ ತುಂಬಾ ಬೇಗನೆ ದರ್ಶನ ಆಯಿತು. ಏನಿಲ್ಲ ಅಂದರೂ ನಾವು ಅರ್ಧ ಗಂಟೆಯಲ್ಲಿ ದರ್ಶನನ ಮುಗಿಸ್ಕೊಂಡ್ವಿ. 8 ಗಂಟೆಗೆ ಮೈಸೂರನ್ನ ರೀಚ್ ಆಗಿದ್ವಿ, ಬಟ್ 9 ಗಂಟೆ ಒಳಗಡೆ ನಾವು ದರ್ಶನನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಮೇಲೆ ದೇವಸ್ಥಾನದ ಹತ್ರ ಸ್ವಲ್ಪ ಫೋಟೋ ಮತ್ತು ವಿಡಿಯೋನ ತಗೊಂಡು, ಹಾಗೆ ನಮ್ಮನೆಯವರು ಮತ್ತು ತನು, ಜೀವನನ 3 ಜನನೂ ಕೂಡ ಕೈಗೆ ದಾರನೂ ಕೂಡ ಕಟ್ಟಿಸ್ಕೊಂಡ್ರು. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲೇ ಹಾಕಿರೋ ಅಂಥ ಅಂಗಡಿಗಳಲ್ಲಿ ನಮಗೇನು ಇಷ್ಟ ಆಯಿತು ಅದನ್ನು ತಗೊಂಡು, ಸೊ ನೆಕ್ಸ್ಟ್ ಯಾವ ಪ್ಲೇಸ್ ಇದೆ ಅದನ್ನು ನೋಡೋಣ ಅಂತ ಹೇಳಿ ಹೊರಟ್ವಿ. ಇದ್ರ ಪೂರ್ತಿ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಕಾವ್ಯ ಸಾಗರ್ ಲೈಫ್ ಸ್ಟೈಲ್ನಲ್ಲಿದೆ. ಲಿಂಕ್ ಬೇಕು ಅಂದರೆ ನನ್ನ ಬಯೋದಲ್ಲಿದೆ. ಫ್ರೀ ಇದ್ದರೆ ಒಂದ್ಸಲ ಚೆಕ್ಔಟ್ ಮಾಡಿ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.